ಬ್ಯೂಟಿ ಪಾರ್ಲರ್ಗೆ ಯಾರು ಬಂದೇ ಇಲ್ಲ. ಏನು ನಾನು ಎಡಗಡೆ ಇದ್ಬಿಟ್ಟೆ, ನಾನು ಏನು ಬಲಗಡೆ ಇದ್ನಪ್ಪ ಮರೆಯ. ನನಗನ್ಸುತ್ತೆ ಇವತ್ತು ಎಡಗಡೆನೇ ಇದ್ಬಿಟ್ಟೆ. ಏನು ಅದಕ್ಕೆ ಯಾರು ಗಿರಕಿನೇ ಇಲ್ಲ ನೋಡು. ಹಾಯ್ ಮಧು, ಹೇಗಿದ್ದೀರಾ? ಅಪ್ಪ ದೇವ್ರಿ, ಯಾವುದೋ ಒಂದು ಗಿರಾಕಿ ಬಂತಪ್ಪ. ಹಾ ಶಿಲ್ಪ ಅವರೇ, ಬನ್ನಿ ಬನ್ನಿ. ಏನು ಎಷ್ಟು ದಿನ ಆಯ್ತು? ನಮ್ಮ ಪಾರ್ಲರ್ ಮರೆತು ಬಿಟ್ರೇನು ಮತ್ತೆ? ಅಯ್ಯೋ ಮಧು, ನಾನು ಯಾಕೆ ಬರಲಿ ನಿಮ್ಮ ಪಾರ್ಲರ್ ನೋಡಿದ್ರೆ ನನಗೆ ಮನೆಗತೆ ಅನುಭವ ಆಗುತ್ತೆ ಗೊತ್ತಾ. ಯಾಕಂದರೆ ನಾನು ಅದಕ್ಕೆ ತಾನೇ ಇಲ್ಲಿ ಪದೇ ಪದೇ ಬಂದ್ಬಿಟ್ಟು ನನ್ನ ಮುಖಕ್ಕೆ ಫೇಶಿಯಲ್ಲು, ಆಮೇಲೆ ಕೈ ಕಾಲಿಗೆ ಪೆಡಿಕ್ಯೂರು ಮಿಡಿಕ್ಯೂರು, ಆಮೇಲೆ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ಹೋಗೋದು. ಹೌದಾ, ಬರ್ರಿ. ಹಂಗಂದ್ರೆ ಇವತ್ತೇನು ಹೈಬ್ರೋನೋ ಏನು ಫೇಶಿಯಲ್ಲು ಏನು ಹೇರ್ ಕಟ್ ಮಾಡಿಬಿಡ್ಲು? ಇವತ್ತು ನನಗೆ ಫೇಶಿಯಲ್ ಮಾಡಿಬಿಡಿ, ಆಮೇಲೆ ಹೇರ್ ಕಟ್ ಮಾಡುವಂತೆ. ಫೇಶಿಯಲ್ ಮಾಡಿ ಎಂಥ ಫೇಶಿಯಲ್ ಅಂದರೆ ಸೂಪರಾಗಿ ಫೇಶಿಯಲ್ ಆಗಬೇಕು. ಹಾಗೆ ನನ್ನ ಮುಖ ಪಳ ಪಳ ಅಂತ ಹೊಳಿತಾ ಇರಬೇಕು. ಯಾಕಂದರೆ ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕು ನಾನು, ಅದಕ್ಕೆ. ಓ ಹೌದಾ, ಹಾಂ ಬನ್ನಿ ಬನ್ನಿ. ಮತ್ತೆ ಏನು ಸಮಾಚಾರ ಶಿಲ್ಪ ಅವರೇ? ಹಾಂ, ಇವತ್ತು ನಿಮಗೆ ಏನು ಗೋಲ್ಡನ್ ಫೇಶಿಯಲ್ ಮಾಡಿಬಿಡಲ್ಲ? ಹ್ಞೂ ರೀಪಾ, ಅದನ್ನ ಮಾಡಿರಿ, ನನ್ನ ಮುಖಕ್ಕೆ ಅದ ಸೂಟ್ ಆಗುತ್ತೆ. ಮತ್ತೆ ನಿಮ್ದೇನು ಸಮಾಚಾರ? ಅಯ್ಯೋ ನಂದೇನು ಬಿಡ್ರಿ ಸಮಾಚಾರ. ಆದರೂ ನೀವು ನಮ್ಮ ಬ್ಯೂಟಿ ಪಾರ್ಲರ್ಗೆ ಬರೋದು ಕಡಿಮೆ ಮಾಡಿಬಿಟ್ರಿ ನೋಡ್ರಪ್ಪ. ಅಯ್ಯೋ ನನ್ನ ಕರ್ಮ, ಏನಂತ ಹೇಳ್ರಿ ಪಾ, ನಮ್ಮತ್ತಿ ಒಂದು 5 ರೂಪಾಯಿ ಕೈಯಾಗ ಕೊಡಂಗಿಲ್ಲ, ಒಂಥರ ಆಡ್ತೈತಿ ಕೊಡಾಕ. ನನ್ನ ಗಂಡನ ಕಡೆ ಆಮೇಲೆ ನಮ್ಮ ಮಾವನು ಕೊಡ್ತಾನೆ ಅವಾಗ ಅವ್ರಕ್ಕನ, ಅದು ಕುಡಿಸಿ ನಾ ತೊಗೊಂಡ್ಬಿಟ್ಟು ಇಲ್ಲಿ ಬಂದು ಹೈಬ್ರೋ ಫೇಶಿಯಲ್ ಮಾಡ್ತೇನೆ ರೀ. ಒಂದು 5 ರೂಪಾಯಿನೂ ಕೊಡಂಗಿಲ್ಲ ರೀ ನಮ್ಮತ್ತಿ. ಎದಕ್ಕೆ, ಏನು, ಯಾಕೆ, ಯಾವಾಗ, ಹೆಂಗೆ ಬಂತು, ಎಷ್ಟೊತ್ತಿಗೆ ಬಂತು, ಹಾಂ ಖರ್ಚು ಮಾಡಿದ್ರೆ ಎಷ್ಟು ಖರ್ಚು ಮಾಡಿದಿ, ಒಳ್ಳೆ ಎಷ್ಟು ರೊಕ್ಕ ತಂದಿ, ಬರೀ ಇದನ್ನ ಕೇಳ್ತೈತ್ರಿ ನಮ್ಮತ್ತಿ. ಆದರೂ ನೀವು ಇಲ್ಲಿ ಬರ್ಬೇಕಂತ ತುಂಬ ಶ್ರಮ ಪಡ್ತೀರಾ? ನಾನು ಏನು ಕೇಳ್ತೀರಿ ನನ್ನ ಕತಿ. ನಾನು ಒಂದು ಹೈಬ್ರೋ ಮಾಡಿಸ್ಕೋಬೇಕಂದ್ರೂ ತುಡುಗಿಲೇ ಬರೋಕ್ಕಾಗೈತಿ. ಏನು ಮಾಡಲಿ, ಅತ್ತಿ ಕದ್ದಿಲೆ ಬರೋದ್ಲೆ ಒಂದು ದೊಡ್ಡ ಸರಸಾಸ ಆಗ್ಬಿಟ್ಟೈತಿ. ಈಗ ಅದು ನಮ್ಮ ಪಕ್ಕದ ಮನೆ ಗಿಚ್ಚಕ್ಕದಲ್ರಿ, ಮನೆ ಒಳಗೆ ಏನು ಫಂಕ್ಷನ್ ಐತಂತ್ರಿ, ಓಕೆನಂದ್ರೆ ಅದಕ್ಕೆ ನಾ ಪಟ್ನ ಓಡ್ಕೊಂಡು ಬಂದು ನಿಮ್ದು ಕಡೆ ಈ ಫೇಶಿಯಲ್ ಮಾಡಿಸ್ಕೊಂಡು ಅಂತ ಓಡ್ ಬಂದೇನ್ರಿ. ಬೇಗ ಮಾಡ್ರಿಪ್ಪ, ಹೋಗ್ಬಿಡ್ತೀನಿ ನಮ್ಮ ಅತ್ತಿ ಬರೋಕ್ಕಂತ ಮೊದಲ ಮನೆಗೆ. ಅಯ್ಯೋ ದೇವ್ರೆ, ಅಂದರೂ ಅಂತ ಹತ್ತಿರ ಇರೋದು ತುಂಬ ಕಷ್ಟ ಬಿಡ್ರಿ. ಆದರೂ ಇಷ್ಟು ಕಂಜೂಸ್ ಇರಬಾರ್ದು. ಏನು 10 ರೂಪಾಯಿ 20 ರೂಪಾಯಿ ಕಂಜೂಸ್ತನ ಮಾಡ್ಕೊಂತ. ಈಗೇನು ರೀಪಾ, ವಯಸ್ಸಾದ ಮುದುಕಿರು ಕೂಡ ಬರ್ತಾರೆ ನನಗೆ ಹೈಬ್ರೋ ಮಾಡಿ ಫೇಶಿಯಲ್ ಮಾಡಿ ಹೇರ್ ಕಟ್ ಮಾಡಿ ಅಂತಂದು. ಆದರೂ ಇದು ಸರಿ ಅನ್ಸಲ್ಲ ಬಿಡ್ರಿ. ಅಯ್ಯೋ ಸುಮ್ಮನಿರಿಪ್ಪ, ನಾ ಸ್ವಲ್ಪ ಹೊರಗೆ ಒಳಗೆ ಬಂದರೂ ಸಾಕು. ಏನು ಹೈಬ್ರೋ ಏನು ಇಷ್ಟು ನೀಟ್ ಕಾಣಕತ್ತಾವ? ಹಾಂ, ಮುಖ ಏನು ಬೆಳ್ಳಗಾಗ್ಬಿಟ್ಟೈತಿ, ಏನು ಫಳ ಫಳ ಹೊಳ್ಯಾಕತ್ತೈತಿ ಮುಖ ಅಂದ್ಬಿಟ್ಟು ಹಿಂಗೆ ಕಣ್ಣು ದುರ್ಗುಟ್ಟಿ ನೋಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೇನು ಅಂತ ತಿವಿ ಮಾತಾಡ್ತಾರೆ ನಮ್ಮ ಅತ್ತಿ. ಅಯ್ಯೋ ಶಿಲ್ಪ ಅವರೇ, ಇವಾಗೇನ್ರಿಪ್ಪ ವಯಸ್ಸಾದವರೇ ಬರ್ತಾರೆ. ಒಂಥರ ಹೆಂಗಂದ್ರೆ 40-50 ವರ್ಷ ಆದವರ ಮೇಲ್ಪಟ್ಟಿದ್ದವರ ಬರ್ತಾರೆ. ಏನಿದೆ ನನಗೆ ಹೈಬ್ರೋ ಮಾಡಿ, ನನಗೆ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಸ್ವಲ್ಪ ಕೂದಲ ಕಪ್ಪಾಗ್ಬಿಟ್ಟಿದೆ, ಸ್ವಲ್ಪ ಹೇರ್ ಡೈ ಹಚ್ಚಿ, ಮೆಡಿಕ್ಯೂರ್ ಮಾಡಿ ಯಪ್ಪ ನಾವಲ್ಲ ಇಂಥವೆಲ್ಲ ಮಾಡ್ಸ್ಕೊಂಡು ಹೋಗ್ತಾರೆ ಗೊತ್ತಾ. ನೋಡಿ ಇಲ್ಲೆಲ್ಲ ನೀರಿಗೆ ಬರ್ತಾ ಇದ್ದಾವೆ, ಅವ್ನು ಸ್ವಲ್ಪ ನೀಟ್ ಮಾಡ್ಕೊಡ್ರಿಪ್ಪ, ನಂಗೆ ಮಸಾಜ್ ಮಾಡ್ರಿಪ್ಪ, ಅದನ್ನ ಮಾಡ್ರಿ ಅಂತ ಅಂದ್ಬಿಟ್ಟು ಬರೀ ಇಂಥವರೇ ಬರ್ತಾರೆ. ಆದರೂ ನಿಮ್ಮ ಅತ್ತಿ ಏನಪ್ಪ ಅಷ್ಟೆಲ್ಲ ಮಾಡ್ಸಕ್ಕಾಗಲ್ಲಪ್ಪ ದೇವ್ರೆ ಮರ ನಂಗೆ. ಅಯ್ಯೋ ನಮ್ಮ ಅತ್ತಿ ರೊಕ್ಕ ಕೊಡತ್ಲಿನ ಹರಸಾಹಸ ಮಾಡಿ ಅವ್ರ ಕಡೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಎಲ್ಲಿದ್ದ ಹಾಸ್ಪಿಟಲ್ ಬಿಲ್ ತೊಗೊಂಡು ರೊಕ್ಕ ತೊಗೊಂಡು ಬರ್ತಿರ್ತೀನಿ. ಸಕ್ರಿ ಚಾಪಡಿ ಅಕ್ಕಿ ತಂಬ ಮಾರ್ಕೆಟ್ ತಂಬ ಅನ್ನೋದ್ರೊಳಗೆ ಉಳಿಸ್ಕೊಂಡು ಇಷ್ಟು ರೊಕ್ಕ ಮಾಡಿ ಫೇಶಿಯಲ್ ಮಾಡ್ಸ್ಕೊತೀನಿ. ನೀವು ಬೇರೆ ಇನ್ನು ಅದು ಇದು ಮಾಡ್ಬೇಕಂದ್ರೆ ಇನ್ನೊಂದು 2-3 ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ ಅನ್ಸುತ್ತೆ. ಯಪ್ಪ ಆಗಲ್ಲಪ್ಪ ಮರಯ್ಯ. ಇದು ಒಂದು ದೊಡ್ಡ ಗೋಳಾಗಿರ್ತೈತಿ. ಅಷ್ಟೆಲ್ಲ ನಮ್ಮ ಅತ್ತಿ ಎಲ್ಲಿ ಕೊಡ್ಬೇಕು, ನಮ್ದೆಲ್ಲ ಕರ್ಮರಿಪ್ಪ. ಇನ್ನೊಂದು ವಿಷಯ ಗೊತ್ತನ್ರಿ, ಇವ್ರತ್ತಿ ಮಗಳು ಬರ್ತಾಳ್ರಿ. ಆಕಿನ್ನ ಇಬ್ಬರು ಇಲ್ಲೇ ಬರ್ತಾರ್ರಿ ಫೇಶಿಯಲ್ ಮಾಡಕ್ಕೆ. ಆದ್ರೆ ಪಾಪ ಇವಳಿಗೆ ಗೊತ್ತಿಲ್ಲ ಸೊಸಿ. ಏನು ಮಾಡ್ತೀರಿ, ಅವ್ರ ಹತ್ತಿನ ಇಲ್ಲಿ ಬಂದು 5-6 ಸಾವಿರ ರೂಪಾಯಿ ಖರ್ಚು ಮಾಡಿ ಫೇಶಿಯಲ್ ಮಾಡಿಸ್ಕೊಂಡು ಹೈಬ್ರೋ ಮಾಡಿಸ್ಕೊಂಡು ಕೂದಲಿಗೆ ಹೇರ್ ಡೈ ಹಾಕ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಮಗಳಿಗೆ ಎಲ್ಲಾನು ಇಲ್ಲೇ ಫೇಶಿಯಲ್ಲು ಹೇರ್ ಕಟ್ ಮಾಡಿಸ್ಬಿಟ್ಟು ತವ್ರ ಮನೆಗೆ ಕಳಿಸ್ತಾರೆ. ಅಂಥದ್ದು ಪಾಪ ಇವ್ರಿಗೆ ರೊಕ್ಕ ಕೊಟ್ಟು ಒಂದು ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಬ ಹೈಬ್ರೋ ಮಾಡಿಸ್ಕೊಂಬ ಅಂತ ಪಾಪ ರೊಕ್ಕನೇ ಕೊಡಲ್ಲ. ಏನು ಮಾಡ್ತೀರಿ, ನಮ್ಮ ಮೇಲೆ ನಾವು ಯಾಕೆ ಇವ್ರ ಮುಂದೆ ಹೇಳಿ ಆ ರೊಕ್ಕ ಬರೋದನ್ನು ಅವ್ರ ಅತ್ತಿ ಬಂದು ಇಲ್ಲಿ ಫೇಶಿಯಲ್ ಮಾಡ್ಕೊಂತಾರೆ ಹಂಗೆ ಮಾಡ್ತಾ ಹೇಳಿ ನಮ್ಮ ತಲೆ ಮೇಲೆ ಯಾಕೆ ನಾವು ಕಲಾಕ್ಸ್ಬೇಕು? ಅದಲ್ರಿ, ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ. ಅಲ್ಲಿ ಬಂದಷ್ಟು ಅಷ್ಟು ರೊಕ್ಕ ಚಕ್ಕೊಂತೀನಿ, ಇವ್ರ ಕಡೆ ಬಂದಷ್ಟು ಇವ್ರ ಕಡೆ ರೊಕ್ಕ ಚಕ್ಕೊಂತೀನಿ. ಏನಂತೀರಿ? ಅಯ್ಯೋ ಬರೀಪಾ, ಮೊದ್ಲು ಏನು ಯೋಚನೆ ಮಾಡಕತ್ತೀರಿ? ಬೇಗ ನಾನು ಫೇಶಿಯಲ್ ಮಾಡಿ ನಮ್ಮ ಅತ್ತಿ ಬರ್ತೀನಿ, ನಮ್ಮ ಮನೆ ಸೇರ್ಕೋಬೇಕು. ಶಿಲ್ಪ ಅವರೇ, ಯಾಕೆ ನಿಮ್ಮ ಕೂದಲಾಗಿದ್ರ ವರ್ಟ್ ಆಗಿದೆ? ನಮ್ಮ ಕಡೆ ಎಲ್ಲ ಕ್ಲೀನ್ ಮಾಡಿಸ್ಕೋಬೇಕಲ್ಲಪ್ಪ ಕೂದಲನ್ನ. ನಾವು ಸ್ವಚ್ಛ ತೊಳೆದ್ಬಿಟ್ಟು ಕಲರಿಂಗ್ ಹಾಕಿ ಕೊಟ್ಬಿಡ್ತೀವಿ, ತುಂಬ ಸೂಪರ್ ಆಕಂತೈತಿ ನಿಮ್ಗೆ. ಆಮೇಲೆ ಮುಖ ನೋಡ್ರಿ ಒಣಗ್ದಂಗೆ ಆಗತಿ, ಏನು ಹಚ್ಕೋಬೇಕಿಲ್ರಿ. ಮತ್ತೆ ಯಾಕೆ ಅದಕ್ಕೆ ನಾನು ಅಂದೆ ಎಷ್ಟು ಜನ ಆಯ್ತು ಬಂದಿಲ್ಲ ಅಂತ. ಈ 1 ತಿಂಗಳಿಂದ ಬಂದಿಲ್ಲ ನೋಡ್ರಿ, ಅದಕ್ಕೆ ಮುಖ ನೋಡ್ರಿ ಹೆಂಗೆ ಒಣಗ್ದಂಗೆ ಆಗೈತಿ. ನೋಡ್ರಿಪ್ಪ, ನನ್ನ ಮುಖ ನೋಡ್ಕೊಂಡು ನನಗೆ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಮುಖಕ್ಕೆ ಸ್ವಲ್ಪ ಮೊಸರು ಲಿಂಬೆಹಣ್ಣು ಹಚ್ಕೊಂಡು ಅಂದ್ಬಿಟ್ಟು ಹಾಕ್ಕೊಂಡು ಕದ್ದು ಮುಚ್ಚಿ ಹಚ್ಕೊಂಡ್ರ ಅದಕ್ಕೆ ತಿನ್ನೋದು ಏನಾದ್ರೂ ಮುಖಕ್ಕೆ ಹಚ್ಕೊಂತಾರ. ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ. ನಿಂಗೆ ಬುದ್ಧಿಲ್ವಾ, ತೆಲ್ಲೇನು ಲದ್ದಿ ಐತಾ ಹಂಗೆ ಹಿಂಗಂತ ಯಪ್ಪ ನಮ್ಮ ಮಾವನ ಮುಂದೆ ನನ್ನ ಗಂಡನ ಮುಂದೆ ಹೇಳಿ ದೊಡ್ಡದಾದಂತ ಮಾಡ್ಬಿಟ್ಲು ನಮ್ಮ ಹಿಡಂಬಿ ಅತ್ತಿ. ಗೊತ್ತೇನ್ರಿ? ಮತ್ತೆ ನಿಮ್ಮ ಅತ್ತಿ ಯಾಕ ಅಷ್ಟು ಹೆಂಗಾಗಿ ಅಷ್ಟು ಚೆನ್ನಾಗಿ ಕಂತಾರ? ಅಯ್ಯೋ
ಭಗವಂತ ಆಕಿಗೇನು ಕೊಟ್ಟಾನ ಏನೋ ನನಗೆ ಗೊತ್ತಿಲ್ರಿಪ್ಪ. ಯಾವಾಗ ನೋಡಿದ್ರು ಒಂದು ಸ್ವಲ್ಪ ಬೆಳ್ಳ ಕೂದಲೇ ಇರಂಗಿಲ್ಲ. ಯಾವಾಗ ನೋಡ್ರಿ ಎಷ್ಟು ಚಂದ ಕಾಣ್ತಾ ಇರ್ತಾಳ. ಒಂದು ಏನು ಹಚ್ಕೊಳಲ್ರಿ, ಬರೀ ಸೋಪ್ ಹಚ್ಕೊಂತಾಳ, ಸ್ನಾನ ಮಾಡ್ಬಿಡ್ತಾಳ. ಆದ್ರೂ ಮುಖ ಮಾತ್ರ ನಮ್ಮ ಅತ್ತಿದು ಪಳ 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 ಅಂತ ಹೊಳಿತಾನೆ ಇರುತ್ತೆ. ತಲೆ ತೆಗೆದು ನೋಡಿದ್ರೆ ಕೂದಲನ ಒಂದು ಬಿಳಿ ಕೂದಲೇ ಇಲ್ಲ ನಮ್ಮ ಅತ್ತಿಗೆ. ಏನಪ್ಪ ದೇವ್ರೇ ಅನಿಸ್ಬಿಡುತ್ತೆ ನನಗೆ. ಅಷ್ಟು ವಯಸ್ಸಾಗಿದ್ರು ಒಂದು ಬಿಳಿ ಕೂದಲ ಇಲ್ಲ ನಮ್ಮ ಅತ್ತಿ ತಲೆಯಾಗ. ನನಗಂಕರ ಏನು ಮಾಡಿರ್ಬೇಕು, ಏನು ತಿಳ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಒಂದ್ಸತಿ ನಮ್ಮ ಅತ್ತಿ ಕೇಳೇ ಬಿಟ್ಟೆ. ಏನಂತ ನಿಮ್ಮತ್ತಿ ಸೌಂದರ್ಯದ ಗುಟ್ಟು ಏನಂತ ಹೇಳೇ ಬಿಟ್ಲನ್ರಿ ನಿಮ್ಮತ್ತಿ? ಮತ್ತೆ ಅಯ್ಯೋ ಮಧುವರೇ, ನಮ್ಮತ್ತಿ ಇದನ್ನೆಲ್ಲ ಹೇಳ್ತಾಳನ್ರಿ. ಹೇಳಿದ್ರ ಇಷ್ಟೊತ್ತಿಗೆ ಅವರ ದೇವಿ ಅಂದ್ಬಿಟ್ಟು ಕಾಲ್ನ ಪೂಜೆ ಮಾಡ್ಬಿಡ್ತಿದ್ದೆ. ಎಲ್ಲ ನಮ್ಮ ಕರ್ಮ. ಹಂಗೆಲ್ಲ ಹೇಳಂಗಿಲ್ಲ. ನನಗನ್ಸುತ್ತೆ ಚೆನ್ನಾಗಿ ನಮ್ಮತ್ತಿ ಹೊಡ್ತಾ ಹೊಡೆದು ಅನ್ನ ಸಾರು ಪಲ್ಯ ರೊಟ್ಟಿ ಚೆನ್ನಾಗಿ ಬೀತಾಳ್ರಿ. ಆಮೇಲೆ ತರಕಾರಿ ಸೊಪ್ಪು ಎಲ್ಲ ತಿಂತಾಳ. ಆಮೇಲೆ ಹಣ್ಣುಗಳನ್ನ ಅಷ್ಟ ಗಬ 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 ಅಂತ ತಿಂತಾನೆ ಇರ್ತಾಳೆ. ಯಾರಿಗೆ ಕೊಡೋದೂ ಇಲ್ಲ, ತಾನು ತಗೋ ಅಂತಾನೆ ಹೇಳಂಗಿಲ್ಲ. ಯಾವಾಗ ನೋಡಿದ್ರು ಹಣ್ಣು ಹಂಪ್ಲು ಸೊಪ್ಪು ಪಲ್ಯ ಆದಿ ಇದಂತ ಒಂಥರ ಎಲ್ಲ ತಿಂತಾನೆ ಇರ್ತಾಳೆ ನಮ್ಮತ್ತಿ. ಹಂಗಂದ್ರೆ ನಿಮ್ಮತ್ತಿ ಬಕಾಸು ವಂಶದಳ ಅಂತಾನ ನನಗೆ ಹಂಗ ಅನ್ಸಾಕೈತ್ರಿಪ್ಪ. ಆದರೂ ಏನೇ ಹೇಳಿ ಶಿಲ್ಪ, ಇಷ್ಟೆಲ್ಲ ತೊಂದರೆ ಇಟ್ಕೊಂಡು ನೀವು ಹೆಂಗಿದಿರೋ ಏನೋ. ನನಗೇನಾದ್ರಿಂತ ಅತ್ತಿ ಸಿಕ್ಕಿದ್ರೆ ನಾನು ಅಕ್ಕರ ನಮ್ಮ ಅತ್ತಿಗೆ ಒಂದು ನಾಲ್ಕು ಬಾರಿಸ್ಬಿಟ್ಟು ಮೂರೆರಡು ಕುತ್ಕೋ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಮಾಡ್ತಿದ್ದೆ. ನೀವ ಹೆದ್ರ ಪಪ್ಪಿ ಬಿಡ್ರಿ. ನೀವೇನು ಎಷ್ಟು ಕಲ್ತೀರಿ ನೀವು ಅಂದಂಗ? ನಾನನ್ರಿ ನಂದು ಎಮ್ಮೆ ಆಗೈತ್ರಿ. ಎಮ್ಮೆ ಆಗೈತೆ? ಹಂಗಂದ್ರೆ ನಮ್ಗೆ ಕಾಣದೇ ಇಲ್ಲ ನೀವು ಓದಾಡದೆ. ಅದಕ್ಕೆ ನಿಮ್ಮತ್ತಿ ಎಮ್ಮೆ ಆಗೈತಲ್ಲ, ಎಮ್ಮೆ ಕರ್ಕೊಂಡು ಕುಂದ್ರಿ ಅಂತ ಮೂಲೆ ಕುಂದ್ಸ ನಿಮ್ಮತ್ತಿ. ಮಧು ಎಲ್ಲಿದೀವ? ಕಾಣವಲ್ಲಿ ಮಧುರೇ. ಇದು ಶಿಲ್ಪ ನಿಮ್ಮತ್ತಿ ದನಿ ಕಂತ ಆಗ್ತಿ ನಂಗ. ನಮ್ಮತ್ತಿ ಯಾಕ್ರಿ ಬರ್ತಾ ಇವಾಗ? ಆಕಿ ಫಂಕ್ಷನ್ನಾಗ ಬಿಸಿ ಅದಾಳ. ಮಧು, ಅಯ್ಯೋ ಅಯ್ಯೋ ಶಿಲ್ಪ ಅವ್ರೆ, ನಿಮ್ಮತ್ತಿನೇ ಬಂದಿರೋದು. ನಮ್ಮತ್ತಿ ಬಂದ. ಅಯ್ಯೋ ದೇವ್ರಿ ಏನ್ ಮಾಡಿ ನಾನು ಇವಾಗ ಏನ್ ಮಾಡ್ಲಿ?